ಇದೀಗ ಯಡಿಯೂರಪ್ಪನ ಥರನೇ ಸಿದ್ದರಾಮಯ್ಯನಿಗಾಗತ್ತಾ? ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ರಲ್ವಾ, ರಾಜೀನಾಮೆ ಕೊಟ್ಟಿದ್ರಲ್ವಾ? ಇದೇ ಥರ ಆಗಿತ್ತು. ಏನಾಗಿತ್ತು ಬನ್ನಿ ಹೇಳ್ತೀನಿ. ಯಡಿಯೂರಪ್ಪ CM ಆಗಿದ್ದಾಗ ಕಾನೂನುಬಾಹಿರ ಡಿನೋಟಿಫಿಕೇಶನ್ ಆರೋಪಗಳು ಕೇಳಿ ಬಂದಿತ್ತು. ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಲು ಮುಂದಾಗಿದ್ದ ವಕೀಲರು ಕೋರ್ಟ್ಗೆ ಹೋಗ್ತಾರೆ. ಅವರು ಯಾರು? ವಕೀಲ ಸಿರಾಜಿನ್ ಪಾಷಾ ಮತ್ತು ಬಾಲರಾಜು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ 2011ರಲ್ಲಿ ಫಸ್ಟು ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಹೇಳುತ್ತೆ ಇದಕ್ಕೆ ನಮ್ಮ ಹತ್ರಕ್ಕೆ ಬರಬೇಡಿ, ಇದು CM ಮೇಲೆ ಇರುವಂಥ ಆರೋಪ, ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಹಾಗಾಗಿ ಅವರು ರಾಜ್ಯಪಾಲರ ಬಳಿ ಹೋಗ್ತಾರೆ, ಸಿರಾಜಿನ್ ಪಾಷಾ ಮತ್ತು ಬಾಲರಾಜ್. ಆ ಬಗ್ಗೆ ಪರಿಶೀಲನೆ ನಡೆಸ್ತಾರೆ ಅಂದಿನ ರಾಜ್ಯಪಾಲ ಈಗ ದಿವಂಗತರಾಗಿದ್ದಾರೆ ಹಂಸರಾಜ್ ಭಾರದ್ವಾಜ್. ಪರ್ಮಿಷನ್ ಕೊಡ್ತಾರೆ, ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಇದು ಕೊಟ್ಟ ತಕ್ಷಣ ಇಕ್ಕಟ್ಟಿಗೆ ಸಿಲುಕ್ತಾರೆ BSY. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಬೇಕಾಗತ್ತೆ. ನೀನೇ ತಪ್ಪು ಮಾಡಿದ್ಯಪ್ಪ, ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದ ನಿನ್ನ ಮೇಲೇ ಆರೋಪ ಇದೆ, ರಾಜೀನಾಮೆ ಕೊಡು ಅಂತ ನೈತಿಕವಾಗಿ ಹೇಳಬೇಕಾಗತ್ತೆ, ಕೊಡ್ತಾರೆ. ಆದರೆ ಆ ಪ್ರಕರಣ ಮತ್ತು ಈ ಪ್ರಕರಣದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ, ಹೇಳ್ತೀನಿ. ಏನು ವ್ಯತ್ಯಾಸ? ಯಡಿಯೂರಪ್ಪ ಅವರ ಮೇಲೆ ನೇರ ಆರೋಪ ಕೇಳಿ ಬಂದಿತ್ತು, ನೀವೇ ಮಾಡಿದ್ದು. ಪ್ರೇರಣಾ ಟ್ರಸ್ಟ್ಗೆ ಚೆಕ್ ಬಂತು, ಆಮೇಲೆ ಡಿನೋಟಿಫಿಕೇಶನ್ ಮಾಡಿದ್ದು, ಗಣಿ ಎಲ್ಲವೂ ಕೂಡ ನೇರವಾಗಿ ಸಿದ್ದರಾಮಯ್ಯ ಮೇಲೆ ಬಂತು, ಯಡಿಯೂರಪ್ಪನವ್ರ ಮೇಲೆ ಬಂತು. ಆದರೆ ಇಲ್ಲಿ ಸಿದ್ದರಾಮಯ್ಯ ಮೇಲೆ ನೇರ ಆರೋಪ ಇಲ್ಲ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಪತ್ನಿಯ ಹೆಸರಲ್ಲಿರುವ ಭೂಮಿ ಮೇಲೆ ಆರೋಪ ಇದೆ. ಈಗ ಇವರು ಆರೋಪ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೆ ನೀವು ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೊಟ್ಟಿದ್ದೀರಿ. ಯಡಿಯೂರಪ್ಪನವರಿಗೆ ನೇರ ಆರೋಪ, ಇವರಿಗೆ ಹೆಂಡತಿ ಮುಖಾಂತರ ಆರೋಪ. ಈಗ ಕಾನೂನು ಏನು ಹೇಳುತ್ತೆ ನೋಡಬೇಕು. ನೋಡಿ, ಅವತ್ತು BSY ಕರ್ನಾಟಕದಲ್ಲಿ ಇಬ್ಬರಿಗಾಗಿ, ಇವತ್ತು ಸಿದ್ದರಾಮಯ್ಯ. BSYಗೆ ಏನಾಗಿತ್ತು? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದ ಸಿರಾಜಿನ್ ಪಾಷಾ ಮತ್ತು ಬಾಲರಾಜು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಭಾರದ್ವಾಜ್ ಅನುಮತಿ ಕೊಡ್ತಾರೆ. ಇಕ್ಕಟ್ಟಿಗೆ ಸಿಲುಕಿ ರಾಜೀನಾಮೆ ಕೊಡಬೇಕಾಗತ್ತೆ ಯಡಿಯೂರಪ್ಪ ವಿರುದ್ಧ ಇದೇ TJ ಅಬ್ರಹಾಂ ಥರ ಅವತ್ತು ಸಿರಾಜಿನ್ ಪಾಷಾ ಮತ್ತು ಬಾಲರಾಜ್ ಅವರು ಖಾಸಗಿ ದೂರು ಸಲ್ಲಿಸಿರ್ತಾರೆ. ಲೋಕಾಯುಕ್ತ ವಿಶೇಷ ಕೋರ್ಟ್ಗೆ ನಂತರ ಭಾಷಾ ಕಂಪ್ಲೇಂಟ್ ಕೊಡ್ತಾರೆ. ವಿಚಾರಣೆಗೆ ಹಾಜರಾಗುವಂತೆ ನ್ಯಾಯಾಲಯದ ಸಮನ್ಸ್ ಬರುತ್ತೆ ಯಡಿಯೂರಪ್ಪನವರಿಗೆ. ಈ ಸಮನ್ಸ್ ಬಂದಾಗ ಕೋರ್ಟ್ಗೆ ಹಾಜರಾಗಿ ಜಾಮೀನು ಅರ್ಜಿ ಹಾಕ್ತಾರೆ BSY. ಆದರೆ ಜಾಮೀನು ಅರ್ಜಿ ತಿರಸ್ಕಾರ ಮಾಡುತ್ತೆ ಲೋಕ ವಿಶೇಷ ಕೋರ್ಟ್ ಅವತ್ತು. ಹಾಗೂ ಯಡಿಯೂರಪ್ಪ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡ್ತದೆ. ಆಗ ರಾಜೀನಾಮೆ ಕೊಡಬೇಕಾಗತ್ತೆ. ಥೇಟ್ BSY ರೀತಿಯಲ್ಲೇ ಇದೆ ಸಿದ್ದರಾಮಯ್ಯ ಪ್ರಕರಣ. ಸೇಮ್ ಮೂಡಾ ಪ್ರಕರಣದಲ್ಲಿ ವರದಿ ಕೇಳ್ತಾರೆ ರಾಜ್ಯಪಾಲ. ಜುಲೈ 26ರಂದು ಸುದೀರ್ಘ ದೂರು ಕೊಡ್ತಾರೆ ಅಬ್ರಹಾಂ ದೂರಿನ ಬೆನ್ನಲ್ಲೇ ರಾಜ್ಯಪಾಲರು ಫುಲ್ ಅಲರ್ಟ್ ಆಗ್ತಾರೆ, ಆಕ್ಟಿವ್ ಆಗ್ತಾರೆ. ಸುದೀರ್ಘ 1.5 ಗಂಟೆ ಮಾಹಿತಿ ಪಡೀತಾರೆ ಅಬ್ರಹಾಂ ಅವರಿಂದ ಗೆಲೋತ್ ರಾಜ್ಯಪಾಲರು. ದೂರಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಬಗ್ಗೆ ಕೂಡ ಪ್ರಸ್ತಾಪ ಆಗುತ್ತೆ. CM ವಿರುದ್ಧ ವಿಚಾರಣಾ ಅನುಮತಿ ನೀಡಲು ಚಿಂತನೆ. ಕಾನೂನು ತಜ್ಞರಿಂದ ವರದಿ ಪಡಿತಾರೆ ರಾಜ್ಯಪಾಲರು, ಇದು ಮಾಡ್ಬೋದಾ ಮಾಡಬಾರ್ದಾ ಅಂತ. ಆಮೇಲೆ ಒಂದು ನೋಟಿಸ್ ಕೊಡ್ತಾರೆ, ಯಾರಿಗೆ? ಸರ್ಕಾರಕ್ಕೆ, ಅಂದರೆ ಸಿದ್ದರಾಮಯ್ಯ. ನೋಡಿ, ನಿಮ್ಮ ಮೇಲೆ ಆರೋಪ ಇವತ್ತು ಕ್ಯಾಬಿನೆಟ್ ಮಾಡಿಬಿಟ್ಟು ಇವರು ತಿರಸ್ಕಾರ ಮಾಡಿ. ಹಾಗಿದ್ದರೆ ಸಿದ್ದರಾಮಯ್ಯನಿಗೆ ಸಂಕಷ್ಟ ಎದುರಾಗತ್ತಾ? ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಕೇಳ್ತಾ ಇರೋದು ನಿಮ್ಗೆ ಗೊತ್ತಾ? ಈಗ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಉಂಟಾಗತ್ತಾ ಅಂತ. ಪ್ರಾಸಿಕ್ಯೂಷನ್ ಅಂದರೆ ತನಿಖೆ, ವಿಚಾರಣೆ, ತನಿಖೆ. ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿಯನ್ನು, ಯಾರೇ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೆ ಅವರನ್ನು ತನಿಖೆ ಮಾಡಬೇಕು ಅಂತಂದರೆ ಯಾರೋ ಎದ್ದು ಬಂದು ACP DCP ಇವರೆಲ್ಲ ತನಿಖೆ ಮಾಡೋಕ್ಕಾಗಲ್ಲ. ತನಿಖೆ ಮಾಡೋಕ್ಕಿಂತ ಮೊದಲು ರಾಜ್ಯಪಾಲರು ಅನುಮತಿ ಕೊಡಬೇಕು. ಮಾಡಿ. ಅದಕ್ಕಿಂತ ಮೊದಲು ರಾಜ್ಯಪಾಲರಿಗೆ ಮನವರಿಕೆ ಆಗಬೇಕು, ಇದ್ಲೇನೋ ದಾಲ್ಮೆ ಕುಚ್ ಕಾಲ ಹೇ, ಹಾಗಂತ ಒಟ್ಟಾರೆ ಮಾಡೋಕ್ಕಾಗಲ್ಲ. ನಾಳೆ ಸ್ಟೇ ತಂದರೆ ಕಷ್ಟ ಆಗ್ಬಿಡ್ತದೆ. ಏನು ಪ್ರಾಸಿಕ್ಯೂಷನ್ ಕೊಡಿ, ಇವರ ವಿರುದ್ಧ ತನಿಖೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ TJ ಅಬ್ರಹಾಂ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಬನ್ನಿ ಇಲ್ಲಿಗೆ. ಮೈಸೂರಿನ ಕೆಸರೆಯ ಸರ್ವೆ ನಂಬರ್ 464ರಲ್ಲಿ ಭೂಮಿ ಇದೆ.
5 ಲಕ್ಷ ಕೊಟ್ಟು ಅವತ್ತು 3.16 ಎಕರೆ ಜಾಗವನ್ನು ಖರೀದಿ ಮಾಡಿದ್ರು. ಯಾರು ಖರೀದಿ ಮಾಡಿದ್ದು? ಭೂಮಿಯನ್ನು ಖರೀದಿ ಮಾಡಿದ್ದು ಸಿದ್ದರಾಮಯ್ಯ ಅವರ ಬಾಮೈದ ಅಥವಾ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ. ಯಾರಿಂದ? ನಿಂಗ, ಜವರ ಮತ್ತು ಅವರ ಮಕ್ಕಳಿಂದ ಖರೀದಿ ಮಾಡಿದ್ದು. ಸತ್ಯನಾ? ಸತ್ಯ. ದಾಖಲೆಗಳ ಪ್ರಕಾರ ಭೂಮಿ ಖರೀದಿ ಮಾಡಿದ್ದು ಸತ್ಯ ಸತ್ಯ ಸತ್ಯ, ಎರಡು ಮಾತೇ ಇಲ್ಲ. ಯಾರಿಂದ ಖರೀದಿ ಮಾಡಿದ್ದು? ಜವರ ನಿಂಗ ಇದ್ದದ್ದು ಸತ್ಯನ? ಸತ್ಯ. ಅವ್ರಿಗೆ ಮಕ್ಕಳಿದ್ದದ್ದು ಸತ್ಯನ? ಸತ್ಯ. ಆ 3 ಮಕ್ಕಳಲ್ಲಿ ದೇವರಾಜ್ ಇದ್ದಿದ್ದು ಸತ್ಯನ? ಸತ್ಯ. ದೇವರಾಜಿಂದ ಖರೀದಿ ಮಾಡಿದ ಸತ್ಯನ? ಸತ್ಯ. ಆ ಉಳಿದ ಅಣ್ಣ ತಮ್ಮಂದರು ಇಲ್ಲ ನಮಗೇನು ತೊಂದರೆ ಇಲ್ಲ ಅಂತೇಳಿ ಬರ್ಕೊಟ್ರು. ದಾಖಲೆ ಇದೆಯಾ? ಇದೆ. ಹಾಗಾಗಿ ಭೂಮಿ ಪಡೆದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಭೂಮಿ ಪಡ್ಕೊಂಡಿದ್ದಾರೆ. ಆದರೆ ಪಡ್ಕೊಂಡಂಥ ಭೂಮಿಯನ್ನು ತಂಗಿ ಪಾರ್ವತಿಗೆ ಮಲ್ಲಿಕಾರ್ಜುನಯ್ಯ ಉಡುಗೊರೆಯಾಗಿ ಕೊಡ್ತಾರೆ. ಇಂಗ್ಲೀಷಲ್ಲಿ ಅದನ್ನು ಗಿಫ್ಟ್ ಡೀಡ್ ಅಂತ ಕರೀತಾರೆ. ಮೈಸೂರು ಭಾಗದಲ್ಲಿ ಅರಶಿನ ಪ್ರೀತಿಯಿಂದ ಕೊಡೋದು ಅಂತ. ಆದರೆ ಈ ಮಾರಾಟದ ರೀತಿ ಇದೆಯಲ್ಲ, ಭೂಮಿ ಮಾರಾಟದ ಬಗ್ಗೆ 16 ಅನುಮಾನ. ಏನು ಅಂದರೆ ಭೂಮಿ ಮಾರಿದ್ದು ಮಾಲೀಕರಿಗೆ ಗೊತ್ತಿಲ್ಲ. ಭೂಮಿ ಮಾರಿದ್ದು ಮಾಲೀಕರಿಗೆ ಗೊತ್ತಿಲ್ಲ. ಆ ಭೂಮಿ, ಇದೇ ಭೂಮಿ ಬಡಾವಣೆ ಆಗಿರುತ್ತೆ. ಈ ಭೂಮಿ ನಿವೇಶನ ಆಗಿ ಬಡಾವಣೆ ಆಗಿ ನಿವೇಶನ ಹಂಚಿಕೆ ಆಗಿರುತ್ತೆ. ಮುಡ ಪರಿಹಾರ ಕೊಡುವುದಾಗಿ ಹೇಳಿತ್ತಂತೆ. ಆದರೂ ಪರಿಹಾರ ರೂಪದಲ್ಲಿ ಸೈಟ್ ಪಡೆಯಲಾಗಿದೆ. ವಿಜಯನಗರ 3, 4ನೇ ಹಂತದಲ್ಲಿ ದುಬಾರಿ ಸೈಟ್ ಪಡೆದಿದ್ದಾರೆ. ಅದು ತಪ್ಪು ಅಲ್ಲ, ಯಾಕೆಂದರೆ ಅದರಲ್ಲಿ ಅವಕಾಶ ಇದೆ. ಸಿದ್ದು ಪತ್ನಿ ಪಡೆದ 14 ಸೈಟ್ ಕೋಟಿ ಬೆಲೆ ಬಾಳುತ್ತೆ. ಅವರೇ ಹೇಳೋ ಪ್ರಕಾರ 68 ಕೋಟಿ ಕೊಡಬೇಕು. ಯಾವುದು ತಪ್ಪಲ್ಲ. ಆದರೆ ಸೈಟ್ ಪಡೆಯಲು ಅಧಿಕಾರದ ದುರುಪಯೋಗದ ಆರೋಪ. ಏನು ಅಧಿಕಾರದ ದುರುಪಯೋಗ? ನೋಡಿ, ಮಲ್ಲಿಕಾರ್ಜುನ ಸ್ವಾಮಿ ಆ ಭೂಮಿಯನ್ನು ಪಡೆಯುವಾಗ ಭೂಮಿಯನ್ನು ಸೈಟಾಗಿ ಪರಿವರ್ತಿಸಲಾಗಿತ್ತು. ಆಲ್ರೆಡಿ ಭೂಮಿಯನ್ನು ಸೈಟಾಗಿ ಪರಿವರ್ತಿಸಲಾಗಿತ್ತು. ಮೂಡ ಪರಿವರ್ತನೆ ಮಾಡಿತ್ತು. ಆದರೆ ಒಮ್ಮೆ ಭೂಮಿ ಪರಿವರ್ತನೆ ಆದ ನಂತರ ಏನಾಯಿತು? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.